ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ಸುಮಾರು 120 ದಿನಗಳ ಕಾಲ ನಡೆದ ಬಿಗ್ ಬಾಸ್ ಅಂತ್ಯ ಕಂಡಿದೆ. ಮುಂದಿನ ಸೀಸನ್ ನೋಡಬೇಕು ಅಂದರೆ ಇನ್ನು 1 ವರ್ಷ ಕಾಯಬೇಕು. ಭಾನುವಾರವಷ್ಟೇ ತೆರೆ ಕಂಡಿರೋ ಬಿಗ್ ಬಾಸ್ನಲ್ಲಿ ಯಾರು ವಿನ್ನರ್ ಯಾರು ರನ್ನರ್ ಅನ್ನೋದು ಗೊತ್ತಾಗಿ ಹೋಗಿದೆ. ಆದರೆ ಈ ಬಾರಿಯ ಬಿಗ್ ಬಾಸ್ ನಿಜಕ್ಕೂ ತುಂಬಾನೇ ಸ್ಪೆಷಲ್. ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಎಂದೂ ಆಗದ ಹೊಸ ದಾಖಲೆ ನಿರ್ಮಾಣ ಆದವು. 5 ಕೋಟಿ ಕನ್ನಡಿಗರು ಹನುಮಂತನಿಗೆ ವೋಟ್ ಮಾಡಿ ಗೆಲ್ಲಿಸಿದ್ರು. ಆದರೆ ಹನುಮನ ಗೆಲುವಿನ ಹಿಂದೆ ಒಂದು ದೊಡ್ಡ ಸುದ್ದಿ ಇದೆ. ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಎಂದೂ ಆಗದ ಬದಲಾವಣೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ನಲ್ಲಿ ಆಯ್ತು ಅಂತ ಎಲ್ಲರೂ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅದು ಬೇರ್ಯಾವ ವಿಷಯವೂ ಅಲ್ಲ, ಹನುಮಂತನ ಗೆಲುವು. ಇವತ್ತು ಹನುಮಂತ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಕಿಚ್ಚ ಸುದೀಪ್. ಇದು ಕಿಚ್ಚ ಸುದೀಪ್ ಅವರ ವಿದಾಯದ ಸೀಸನ್ ಬೇರೆ. ಹೀಗಾಗಿ ಒಂದೊಳ್ಳೆ ಮಹತ್ಕಾರ ಮಾಡಿಯೇ ಬಿಗ್ ಬಾಸ್ ತೊರೆದಿದ್ದಾರೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾವತ್ತೂ ಕೂಡ ಜನರು ಅಂದ್ಕೊಂಡಿದ್ದು ಆಗಲಿಲ್ಲ. ಇವರೇ ಗೆಲ್ಲಬೇಕು ಅಂತ ಜನ ಅಂದ್ಕೊಂಡವರು ಗೆದ್ದ ಇತಿಹಾಸವೇ ಇಲ್ಲ. ಆದರೆ ಈ ಬಾರಿ ಆ ಇತಿಹಾಸವನ್ನೇ ಬದಲಿಸಿದವರು ಕಿಚ್ಚ ಸುದೀಪ್. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಹನುಮಂತ ಬಿಗ್ ಬಾಸ್ 11ರ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಕೋಟಿ ಕನ್ನಡಿಗರ ಆಶೀರ್ವಾದ ಪಡೆದು ಬಿಗ್ ಬಾಸ್ ಅನ್ನೋ ಟ್ರೋಫಿ ಅಲಂಕರಿಸಿಕೊಂಡಿದ್ದಾರೆ. ಸಣ್ಣ ಹಳ್ಳಿಯಲ್ಲಿ ಬಂದ ಬಡವ ಕೆಂಪು ಬಸ್ ಹತ್ಕೊಂಡು ಬೆಂಗಳೂರಿಗೆ ಎಂಟ್ರಿ ಕೊಟ್ಟವರು, ಕನ್ನಡ ಬಿಟ್ಟು ಬೇರೊಂದು ಭಾಷೆಯನ್ನು ಅರಿಯದವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ನಿಜಕ್ಕೂ ಇದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಹನುಮಂತನ ಗೆಲುವು ಬರೀ ಹನುಮಂತನಿಗೆ ಮಾತ್ರ ಸಲ್ಲಲ್ಲ, ಇಡೀ ಕರ್ನಾಟಕಕ್ಕೆ ಸಲ್ಲುತ್ತೆ. ಯಾಕಂದ್ರೆ ಯಾರ ಬಾಯಲ್ಲಿ ಕೇಳಿ ಬರ್ತಾ ಇದ್ದ ಹೆಸರೊಂದೇ, ಅದು ಹನುಮಂತ ಹನುಮಂತ ಹನುಮಂತ. ಈ ಬಾರಿ ಹನುಮಂತನನ್ನೇ ಗೆಲ್ಲಿಸಬೇಕು ಅನ್ನೋದು. ಯಾಕಂದ್ರೆ ಹನುಮಂತನ ಆಟದ ವೈಖರಿ ಹಾಗಿತ್ತು, ಮನೆಯಲ್ಲಿದ್ದ ವ್ಯಕ್ತಿತ್ವ ಹಾಗಿತ್ತು. ಒಂದೇ ಒಂದು ದಿನವೂ ಮೋಸದ ಆಟ ಆಡಲಿಲ್ಲ, ಎಲ್ಲೂ ಗುಂಪು ಕಟ್ಕೊಂಡು ಆಟ ಆಡಲಿಲ್ಲ, ಇನ್ನೊಬ್ಬರನ್ನ ತುಳಿದು ನಾನು ಗೆಲ್ಲಬೇಕು ಅನ್ನಲಿಲ್ಲ. ದೋಸ್ತ ಅಂದ್ಕೊಂಡು ತನ್ನ ಸಿಂಪ್ಲಿಸಿಟಿ ಮೂಲಕವೇ ಈ ಮಟ್ಟಕ್ಕೆ ಏರಿದ ಮಹಾನ್ ಪ್ರತಿಭೆ ಹನುಮಂತ. ಎಲ್ಲರೂ ಹೇಳುವಷ್ಟು ಹನುಮಂತ ಮುಗ್ಧನೇನಲ್ಲ, ಮಾತನಾಡೋ ಶೈಲಿ ಮುಗ್ಧನಾಗಿರಬಹುದು, ಆದರೆ ಏನೂ ಗೊತ್ತಿಲ್ಲದ ಮುಗ್ಧನಲ್ಲ, ಹಾಗಂತ ಕುತಂತ್ರಿಯೂ ಅಲ್ಲ. ಇದ್ದವರೆಲ್ಲ ನಾನು ಗೆಲ್ಲಬೇಕು ಅಂತ ಮೈಂಡಿಗೆ ಮಾಡೋರೇ ಆಗಿದ್ರು. ಇನ್ನೊಬ್ಬರನ್ನ ಹೇಗೆ ಸೋಲಿಸಬೇಕು ಅಂತಾನೆ ಪ್ರತಿ ಕ್ಷಣ ಹವಣಿಸ್ತಿದ್ರು. ಆದರೆ ಹನುಮಂತ ಹಾಗಲ್ಲ, ಏನೋ ಒಂದಾಗುತ್ತೆ ಗೆದ್ರಾಯ್ತು ಬಿಡು ಅಂತ ಓಡಾಡ್ಕೊಂಡಿದ್ದ ವ್ಯಕ್ತಿ. ಮುಗ್ಧತೆಗೂ ಮೋಸದ ಕುತಂತ್ರಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆತ್ಮೀಯರೇ, ಹನುಮಂತ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ದಿನವೇ ಹಲವರು ಶರಭರಿದಾಗಿತ್ತು, ಈ ಬಾರಿ ಹನುಮಂತನೇ ಗೆಲ್ಲೋದಂತ. ಯಾಕಂದ್ರೆ ಬಿಗ್ ಬಾಸ್ಗೆ ಬೇಕಿರೋದು ಬರೀ ಗಟ್ಟಿಮುಟ್ಟಿನ ದೇಹ ಅಲ್ಲ, ಗ್ರೇ ಏರಿಯಾ ಹುಡ್ಕೊಂಡು ಆಟ ಆಡೋದು ಅಲ್ಲ, ಕೊನೆಗೆ ಕೂಗಾಡಿ ಗಲಾಟೆ ಮಾಡಿ ಚೀರಾಟ ಮಾಡೋದು ಅಲ್ಲ, ಸೈಲೆಂಟ್ ಆಗಿದ್ಕೊಂಡೆ ಎಲ್ಲರ ಮನಸ್ಸನ್ನ ಗೆಲ್ಲೋದು ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಟವರು ಹನುಮಂತ. ಆತ್ಮೀಯರೇ, ಈಗ ಅಸಲಿ ವಿಷಯಕ್ಕೆ ಬರ್ತೀವಿ. ಕನ್ನಡದಲ್ಲಿ ಒಟ್ಟು 11 ಬಿಗ್ ಬಾಸ್ ಸೀಸನ್ ಮುಗಿದಿದೆ. ಈ 11ರಲ್ಲಿ ಕಳೆದ 10 ಸೀಸನ್ಗಳ ವಿನ್ನರ್ ಬಗ್ಗೆ ನೀವೇ ಒಮ್ಮೆ ಗೂಗಲ್ ಮಾಡಿ ನೋಡಿ, ಅಥವಾ ಯಾರಾದರೂ ಮೊದಲ ಸೀಸನ್ನಿಂದಲೂ ಬಿಗ್ ಬಾಸ್ ನೋಡ್ಕೊಂಡು ಬಂದವರನ್ನ ಕೇಳಿ. ಒಂದೇ ಒಂದು ಸೀಸನ್ನಲ್ಲೂ ಜನ ಅಂದ್ಕೊಂಡವರು ಗೆದ್ದಿಲ್ಲ. ಮೊದಲ ಸೀಸನ್ನಿಂದ ಹಿಡಿದು 10ನೇ ಸೀಸನ್ವರೆಗೂ ಜನ ಅಂದ್ಕೊಂಡವರು ಬಿಗ್ ಬಾಸ್ ಟ್ರೋಫಿ ಗೆಲ್ಲಲೇ ಇಲ್ಲ. ಇದನ್ನ ಲಕ್ಷಾಂತರ ಮಂದಿ ಹೇಳಿದ್ದಿದೆ. ಬಿಗ್ ಬಾಸ್ ಬರೀ ಮೋಸ, TRPಗಾಗಿ ಜನರ ಜೊತೆ ಆಟ ಆಡ್ತಾರೆ, ವೋಟಿಂಗ್ ಅಂತ ಹೇಳ್ತಾರೆ, ತಮಗೆ ಬೇಕಾದವರನ್ನ ಗೆಲ್ಲಿಸ್ತಾರೆ ಅಂತ ಸಾವಿರಾರು ಆರೋಪ ಮಾಡ್ತಾ ಇದ್ರು. ಯಾಕಂದ್ರೆ ಬಿಗ್ ಬಾಸ್ನ ತೀರ್ಪುಗಳು ಹಾಗೆ ಇರ್ತಾ ಇದ್ವು. ಯಾವುದು ಬೇಡ, ಕಳೆದ ಸೀಸನ್ನ ನೀವೆಲ್ಲ ನೋಡೇ ಇರ್ತೀರಾ. ಕಳೆದ ಸೀಸನ್ನಲ್ಲಿ ಸಂಗೀತ ಶೃಂಗೇರಿಗಿಂತ ಬೆಸ್ಟ್ ಸ್ಪರ್ಧಿ ಬೇಕಿತ್ತ. ಅದರಲ್ಲೂ ಸುದೀಪ್ ಅವರೇ 1000 ಬಾರಿ ಹೇಳಿದ್ರು, ಹೆಣ್ಮಕ್ಳು ಒಂದೇ ಬಾರಿಯಷ್ಟೇ ಕಪ್ ಗೆದ್ದಿದ್ದು, ಮತ್ತೆ ಆ ದಾಖಲೆಯನ್ನ ನೀವು ಬ್ರೇಕ್ ಮಾಡಲ್ವಾ ಅಂತ. ಆತ್ಮೀಯರೇ, ಈ ಬಾರಿ ಹನುಮಂತ ಹೇಗೋ ಕಳೆದ ಬಾರಿ ಸಂಗೀತ ಕೂಡ ಹಾಗೆ ಇದ್ದಿದ್ದು. ಸಿಂಹಿಣಿಯಾಗಿ ಇಡೀ ಮನೆಗೆ ವಿರುದ್ಧ ನಿಂತಿದ್ರು. ಕೊನೆಗೆ ತಾನೇ ಟಿಕೆಟು ಫಿನಾಲೆ ಗೆದ್ದು ಎಲ್ಲರಿಗಿಂತ ಮೊದಲು ಫಿನಾಲೆ ತಲುಪಿದ್ರು. ಹೀಗಾಗಿ ಸಂಗೀತ ಗೆದ್ದೇ ಗೆಲ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಸಂಗೀತ ಆಗಿದ್ದು ಮಾತ್ರ ಸೆಕೆಂಡ್ ರನ್ನರ್ ಅಪ್. ಹೀಗಾಗಿ ಈ ಬಾರಿಯೂ ಮೋಸ ಆಗುತ್ತೆ ಅಂತ ಬಹುತೇಕರು ಅಂದ್ಕೊಂಡಿದ್ರು. ಹನುಮಂತನನ್ನ ಬರೀ TRPಗಷ್ಟೇ ಬಳಸ್ಕೊಳ್ತಾರೆ, ಕೊನೆಗೆ ತಮಗ್ ಬೇಕಾದವರಿಗೆ ಕಪ್ ಕೊಡ್ತಾರೆ ಅಂತ ತುಂಬಾ ಜನ ಹೇಳಿದ್ದಿದೆ. ಆದರೆ ಈ ಬಾರಿ ಅಂತ ಮೋಸ ಆಗಲಿಲ್ಲ. ಕಳೆದ 10 ಸೀಸನ್ನಲ್ಲಿ ಆಗಿದ್ದ ತಪ್ಪು ಈ ಸೀಸನ್ನಲ್ಲಿ ಆಗಿಲ್ಲ. ಅದಕ್ಕೆ ಕಾರಣ ಕಿಚ್ಚ ಸುದೀಪ್. ಯಾಕಂದ್ರೆ ಕಿಚ್ಚ ಸುದೀಪ್ಗೆ ಇದು ಕೊನೆ ಸೀಸನ್. ಬಿಗ್ ಬಾಸ್ ಅನ್ನೋ ಕುಟುಂಬವನ್ನ ಬಿಟ್ಟು ಹೋಗೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಈ ಬಾರಿಯ ಫಿನಾಲೆ ನೋಡೋದಕ್ಕೆ ತಮ್ಮ ತಂದೆ ಮತ್ತು ಮಗಳನ್ನು ಕರ್ಕೊಂಡು ಬಂದಿದ್ರು.
ಸುದೀಪ್ ಅವರ 11 ವರ್ಷದ ಜರ್ನಿ ಹೇಗಿತ್ತು ಅನ್ನೋದನ್ನ ಪದೇ ಪದೇ ಮೆಲುಕು ಹಾಕ್ತಾನೇ ಇದ್ರು. ಸುದೀಪ್ ಬಗ್ಗೆ ಒಂದಿಷ್ಟು ವಿಡಿಯೋ ಮಾಡಿ ಅತ್ಯದ್ಭುತವಾದ ಬೀಳ್ಕೊಡುಗೆ ಕೊಡೋ ಕೆಲಸ ಮಾಡಿದ್ರು. ಸುದೀಪ್ ಈಗಾಗಲೇ ನಿರ್ಧರಿಸಿ ಆಗಿದೆ. ಹಲವಾರು ಸಂದರ್ಶನದಲ್ಲೂ ಬಿಗ್ ಬಾಸ್ ಬಿಡೋದರ ಬಗ್ಗೆ ಮಾತಾಡಿ ಆಗಿದೆ. ಹೀಗಾಗಿ ಮತ್ತೆ ಕಾಣಿಸಿಕೊಳ್ಳೋ ಮಾತೇ ಇಲ್ಲ. ಹೀಗಾಗಿಯೇ ಈ ಬಾರಿಯಾದರೂ ಜನ ಮೆಚ್ಚಿದವರನ್ನ ಗೆಲ್ಲಿಸಬೇಕು ಅನ್ನೋ ತೀರ್ಪು ಕೊಟ್ಟಿದ್ದಾರೆ. ಡೇ 1ನಿಂದ ಜನ ಯಾರನ್ನ ಗೆಲ್ಲಿಸಬೇಕು ಅಂದ್ಕೊಂಡಿದ್ರು ಅವರನ್ನೇ ಸುದೀಪ್ ಎತ್ತಿ ಹಿಡಿದಿದ್ದಾರೆ. ಈ ಮೂಲಕ ತಮ್ಮ ಜರ್ನಿಯ ಕೊನೆ ಕ್ಷಣಗಳನ್ನು ಮತ್ತಷ್ಟು ಸುಮಧುರ ಮಾಡಿಕೊಂಡಿದ್ದಾರೆ. ಆತ್ಮೀಯರೇ, ಹನುಮಂತನ ಗೆಲುವಿನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.